ಈಗ ಹೊರಗಡೆ ಕೆಲಸ ಮಾಡುವಂಥ ಜನರಿರ್ತಾರೆ. ಈಗ ಎಳ್ನೀರು ಮಾರೋರೇ ಆಗಿರ್ಬೋದು ಅಥವಾ ಇನ್ನೇನೋ ಕೆಲಸ ಮಾಡೋರು ಬಿಸಿಲಲ್ಲಿ ಮಾಡಲೇಬೇಕಾಗತ್ತೆ. ಸೊ ಅವರಿಗೆ ಒಂದು ಕೊಡೆ ಹಿಡ್ಕೊಳ್ಳೋಕ್ಕೂ ಅಸಾಧ್ಯ ಆಗುತ್ತೆ. ಅಂಥವರು ಯಾವ ರೀತಿಯಾಗಿ ಅವರ ದಿನಚರಿಯನ್ನು ಈ ಆರೋಗ್ಯದೊಂದಿಗೆ ಕಳಿಬಹುದು? ನ್ಯಾಚುರಲ್ ಕೊಡೆ ದೇವರು ಮರ ಗಿಡಗಳು ಕೊಟ್ಟವನೇ. ಮರ ಗಿಡಗಳ ಕಡೆ ದಯವಿಟ್ಟು ಬಿಸಿಲಿನಾಗ ನಿಂತ್ಕೋಬೇಡಿ, ಜೀವ ಕಳ್ಳೋಗುತ್ತೆ. ಯಾಕಂದರೆ ಡಿಹೈಡ್ರೇಷನ್ ಆಗುತ್ತೆ. ವಿಧಿನೇ ಇಲ್ಲ ಅಂದರೆ ಹೆಚ್ಚು ನೀರು ಕುಡಿಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ. ನಿಮ್ಮ ಜಾಬ್ ಜೊತೆಗೆ ನಿಮ್ಮ ಲೈಫು ಇಂಪಾರ್ಟೆಂಟು. ಎಲ್ಲಿ ನೆರಳಿರುತ್ತೋ ಅದು ಭಾಳ ಇಂಪಾರ್ಟೆಂಟು. ಸೊ ಉರಿ ಬೇಸಿಲಿನಲ್ಲಿ ಏನು ಯಾವುದು ಅನ್ಫಾರ್ಚುನೇಟ್ಲಿ ಕೆಲವು ಲೇಬರ್ ಇರ್ತವೆ, ಅವ್ನ ಕೆಲಸನೇ ಅದು ಮಾಡಬೇಕು. ಬಟ್ ಅಂಥವ್ರಿಗೆ ಆದಷ್ಟು ನೀರು ಜಾಸ್ತಿ ಕುಡೀರಿ ಅಂತ ಹೇಳ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಸ್ಪೆಷಲ್ ಪ್ರಿಕಾಷನ್ ಇಲ್ಲ. ಸೊ ಆದ್ದರಿಂದ ಆದಷ್ಟು ಇನ್ನು 2-3 ತಿಂಗಳು ಮಳೆ ಬರೋರು. ಆ್ಯಂಡ್ ಇನ್ನೊಂದು ನೋಡಿ, ಭಾಳ ಜನ ನಮ್ಗೆ ಕೇಳ್ತಾರೆ, ಡಾಕ್ಟ್ರ್ ಈ ನಡುವೆ ಈ ಸಮಯದಲ್ಲಿ ಜ್ವರಗಳು ಯಾಕೆ ಜಾಸ್ತಿ ಆಗುತ್ತೆ? ಅಕಾಲಿಕ ಮಳೆ ಬರ್ತಾವಲ್ಲ, ಅರ್ಧ ಮಳೆ ಬಂದರೆ ಭೂಮಿ ಅರ್ಧ ತಂಪಾಗಿ ಅದರ ಹಬೆಯಿಂದ ಬರುತ್ತಾ? ಇಲ್ಲ. ಯೂಶಲಿ ಧೂಳು, ಬೇಸಿಗೆಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ಧೂಳು. ಈ ಮಳೆ ಬಂದಾಗ ಧೂಳು ಎದ್ದೊಳುತ್ತೆ, ಅದರಿಂದ ಆಸ್ತಮಾ ಬರುತ್ತೆ, ಅದರಿಂದ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರುತ್ತೆ. ಅದರಿಂದ ದಯವಿಟ್ಟು ಬಿ ಕೇರ್ಫುಲ್ ಅಬೌಟ್ ಧೂಳು, ಮಳೆಯಲ್ಲಿ ಏನಾದರೂ ಮಕ್ಕಳು ನೆಂದು ಬಂದಾಗೆ ದಯವಿಟ್ಟು ಆ ಮಕ್ಕಳನ್ನ ಬೇಗ ತಲೆ ಒಣಗಿಸಿ ಬಟ್ಟೆ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕಿ ಅಂತೀವಿ.